ಹೀಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಶಾಸಕರ ಆಕ್ರೋಶ ಬಹಳ ಜೋರಾಗ್ತಾ ಇದೆ. ನೀವು ಕೂಡ ಅದನ್ನು ಗಮನಿಸ್ತಾ ಇದ್ರಿ. ರಾಜೀನಾಮೆ ನೀಡೋದಾಗಿ ಬಹಿರಂಗವಾಗಿ ಕೆಲವರು ಘೋಷಿಸ್ತಾ ಇದ್ದಾರೆ. ಕೊಡ್ಲಿ, ವಿದಿನ್ ಸಮ್ ಮಿನಿಟ್ಸ್ ಅಲ್ಲೇ ನಾನು ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಕೂಡ ಪ್ರತಿ ಸವಾಲ್ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಯಾವೆಲ್ಲ ಶಾಸಕರು ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ? ರೆಬೆಲ್ ಶಾಸಕರುಗಳಿಗೆ ಸಿಎಂ ಜೊತೆಗೆ ಹೈಕಮಾಂಡ್ ಏನ್ ಎಚ್ಚರಿಕೆ ಕೊಡ್ತಾ ಇದೆ? ಭಿನ್ನಮತೀಯ ಶಾಸಕರ ಮುಂದಿನ ನಡೆ ಏನಿರ್ಬೋದು? ಇದೇನಾದ್ರು ದೊಡ್ಡ ಮಟ್ಟದಲ್ಲಿ ಕಿಡಿ ಜ್ವಾಲೆ ರೀತಿಯಾಗಿ ಏನಾದ್ರೂ ಕಾಂಗ್ರೆಸ್ ಅನ್ನ ಕಾಡುವ ಚಾನ್ಸಸ್ ಇದೆಯಾ? ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬ. ಮಾತು ಕೊಟ್ಟು ಅವರು ವಿಫಲರಾಗಿದ್ದಾರೆ. ಸೊ ಅವ್ರ ಜೊತೆ ಮುಂದುವರ್ಲಿಕ್ಕೆ ನನ್ನ ಮನಸ್ಸಿಲ್ಲ. ಆ ವಿಧಾನಸಭೆ ಒಳಗೆ ಮುಂದುವರ್ಲಿಕ್ಕೆ ಮನಸ್ಸಿಲ್ಲ ನನಗೆ. ನಾನು ಅದಕ್ಕೆ ರಿಸೈನ್ ಮಾಡಿದೆ. ನಾವು ರಾಜೀನಾಮೆಗೆ ಬದ್ಧರಾಗಿದ್ದೀವಿ, ಅದರಲ್ಲಿ ಎರಡು ಮಾತಿಲ್ಲ. ಇವರು ಚಿಕ್ಕ ಮಿನಿಸ್ಟರ್ ಆದಾಗಲೇ ರಾಜೀನಾಮೆ ಕೊಡ್ತಿದ್ದಾರೆ, ಇದ್ರಾಗ ಇರಲ್ಲ ಅಂತ ಹೇಳಿದ್ದೆ. ನಾನು ನಾಳೆ ಕೊನೆಯವ್ರದ್ದು ಹೋಗೋದು ರಾಜೀನಾಮೆ. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಅಸಮಾಧಾನ, ಆಕ್ರೋಶ, ಬಂಡಾಯದ ಬೆಂಕಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೇಗುದಿ ಸ್ಫೋಟಗೊಂಡಿದೆ. ಮಂತ್ರಿ ಸ್ಥಾನ ಮಿಸ್ ಆಗಿದ್ದಕ್ಕೆ ಘಟಾನುಘಟಿಗಳೇ ರೊಚ್ಚಿಗೆದ್ದಿದ್ದು ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಸಚಿವರ ಪ್ರಮಾಣ ವಚನಕ್ಕೆ ನಿನ್ನೆ ಹೆಸರು ಫೈನಲ್ ಆಗ್ತಿದ್ದಂತೆಯೇ ಮಂತ್ರಿಗಿರಿ ತಪ್ಪಿದ ಶಾಸಕರ ಆಕ್ರೋಶದ ಜ್ವಾಲೆ ಜೋರಾಗಿತ್ತು. ವಿಜಯಪುರ ಜಿಲ್ಲೆ ಇಂಡಿ ಕ್ಷೇತ್ರದ ಶಾಸಕ ಯಶವಂತ ರಾಯಗೌಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಬಿಟ್ಟಿದ್ರು. ಮಾತು ಕೊಟ್ಟು ಅವರು ವಿಫಲರಾಗಿದ್ದಾರೆ. ಸೊ ಅವ್ರ ಜೊತೆ ಮುಂದುವರ್ಲಿಕ್ಕೆ ನನ್ನ ಮನಸ್ಸಿಲ್ಲ. ಆ ವಿಧಾನಸಭೆ ಒಳಗೆ ಮುಂದುವರ್ಲಿಕ್ಕೆ ಮನಸ್ಸಿಲ್ಲ ನನಗೆ. ನಾನು ಅದಕ್ಕೆ ರಿಸೈನ್ ಮಾಡ್ತಾ ಇದ್ದೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಯಶವಂತ ರಾಯಗೌಡ ಸಂಧಾನಕ್ಕೆ ನಿನ್ನೆ ರಾತ್ರಿಯೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಯತ್ನಿಸಿದ್ದಾರೆ. ಈ ವೇಳೆ ಸಂಧಾನಕ್ಕೆ ಒಪ್ಪದ ಯಶವಂತ ರಾಯಗೌಡ ಸುರ್ಜೇವಾಲಾ ಎದುರು ಹಲವು ಪ್ರಶ್ನೆಗಳನ್ನಿಟ್ಟಿದ್ದಾರೆ. ಮಂತ್ರಿಗಿರಿ ತಪ್ಪಿಸಿದ್ದು ಯಾಕೆ ಅಂತ ಪ್ರಶ್ನಿಸಿರುವ ಯಶವಂತ ರಾಯಗೌಡ, ಕಳೆದ ಚುನಾವಣೆ ವೇಳೆ ನೀವೇ ಮಾತು ಕೊಟ್ಟಿದ್ರಿ, ಈಗ ನನ್ನ ಹಿರಿತನವನ್ನು ಲೆಕ್ಕಿಸದೆ ಅವಮಾನಿಸಿದ್ದೇಕೆ? ನಿನ್ನೆ ತನಕ ಪಟ್ಟಿಯಲ್ಲಿ ಹೆಸರಿಟ್ಟು ದಿಢೀರ್ ತೆಗೆದಿದ್ಯಾಕೆ ಅಂತೇಳಿ ಸುರ್ಜೇವಾಲಾಗೆ ಕೇಳಿದ್ದಾರೆ. ಈ ವೇಳೆ ಯಶವಂತ ರಾಯಗೌಡಗೆ ಧೈರ್ಯ ತುಂಬಲು ಯತ್ನಿಸಿದ ಸುರ್ಜೇವಾಲಾ, ಪಕ್ಷದಲ್ಲಿ ಕೆಲ ಅನಿವಾರ್ಯತೆಗಳು ಸೃಷ್ಟಿಯಾದವು, ನಿಮ್ಮ ಅವಶ್ಯಕತೆಯೂ ಪಕ್ಷಕ್ಕಿದೆ ಅಂತೇಳಿ ರಾಜೀನಾಮೆ ಹಿಂಪಡೆಯುವಂತೆ ಒತ್ತಾಯಿಸಿದ್ದಾರೆ. ಇದಕ್ಕೆ ಶಾಸಕ ಯಶವಂತ ರಾಯಗೌಡ ಒಪ್ಪಿಗೆ ಸೂಚಿಸಿಲ್ಲ ಎನ್ನಲಾಗಿದೆ. ಇನ್ನು ಶಾಸಕ ಯಶವಂತ ರಾಯಗೌಡ ಅಸಮಾಧಾನ ಬಗೆಹರಿಸೋದು ದೊಡ್ಡ ವಿಷಯ ಅಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಹೇಳಿದ್ದಾರೆ. ನಿನ್ನೆ ನೋಡ್ಬೇಕಾದ್ರೆ ಯಶವಂತ ರಾಯಗೌಡ ಪಾಟೀಲ್ ಮಾಡಿದ್ರು, ನನಗೂ ಎಂ ಪಿ ಪಾಟೀಲ್ ನೇರ ಯುದ್ಧ ಇಲ್ಲ ಅಂತ ಹೇಳಿ. ಅದು ಈಗ ಶಾಸಕರಲ್ಲೆಲ್ಲ ಹಿಂಗೆ ನಡೀತಾ ಇದೆ. ಏನಿಲ್ಲ, ನಾನು ರಾಯಗೌಡ್ರಿಗೆ ಮಾತಾಡಿದ್ದೀನಿ, ಯಶವಂತ ರಾಯಗೌಡ್ರಿಗೆ ನಂತರ ಮಾತಾಡ್ದೇನೆ ಬಗೆಹರಿಸ್ತೀವಿ, ಅದೇನು ದೊಡ್ಡ ವಿಚಾರ ಅಲ್ಲ. ರಾಜೀನಾಮೆ ನಿರ್ಧಾರಕ್ಕೆ ಬದ್ಧ ಎಂದ ಬೇಳೂರು ಗೋಪಾಲಕೃಷ್ಣ, ಶಾಸಕ ಯಶವಂತ ರಾಯಗೌಡ ರಾಜೀನಾಮೆ ಬೆನ್ನಲ್ಲೇ ಬೇಳೂರು ಗೋಪಾಲಕೃಷ್ಣ ಕೂಡ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರ ಹೊರಹಾಕಿ ರಾಜೀನಾಮೆ ನೀಡೋದಾಗಿ ನಿನ್ನೆ ಘೋಷಿಸಿದ್ರು. ಈ ಬಗ್ಗೆ ಇಂದು ಪ್ರತಿಕ್ರಿಯಿಸಿ, ನನ್ನ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ, ಸಚಿವ ಸ್ಥಾನ ಸಿಕ್ಕವರು ಗೆಲ್ಲಿಸಿಕೊಂಡು ಬರಲಿ ಅಂತ ಹೇಳಿದ್ರು. ನಾವು ರಾಜೀನಾಮೆಗೆ ಬದ್ಧರಾಗಿದ್ದೀವಿ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಇವತ್ತೆಲ್ಲ ಕೂತು ಮಾತಾಡಿ ಚರ್ಚೆ ನಂತರ ಇವತ್ತು ನಿರ್ಧಾರ ಮಾಡ್ತೀವಿ. ಕೊಟ್ಟಿರೋರಿಗೆ ಮತ್ತೆ ಪದೇ ಪದೇ ಅವಕಾಶವನ್ನ ಕೊಟ್ಟಿರೋ ಸರಿಯಲ್ಲ ಅಂತೀರಾ? ಹಾಗಾದ್ರೆ ಖಂಡಿತ ಕೊಡ್ಬೋದು. ಯಾಕೆ ಕೊಡ್ತೀರಿ? ಎಷ್ಟು ಸರಿ ಕೊಡ್ತೀರಿ ಅವರಿಗೆ? ಹಾಗಾದ್ರೆ ಅವರೊಬ್ಬರೇ ರಾಜ್ಯದ ಅವರು ಈಗ ಯಾರ್ಯಾರು ಕೊಟ್ಟಿದ್ದಾರೆ ಕ್ಷೇತ್ರದಲ್ಲಿ, ಅವರಷ್ಟು ಜನ ಅಲ್ಲಿ ಆ ಕ್ಷೇತ್ರದಷ್ಟು ಗೆಲ್ಸಿಗೆ ಬರೋಕ್ಕೆ ಹೇಳಿ ಅವರಿಗೆ ಅಲ್ವಾ? ಹಂಗಾದ್ರೆ ಪರವಾಗಿಲ್ಲಪ್ಪ, ನಮ್ಗೆ ಸಂತೋಷ. ಅವರು ಅಷ್ಟು ಗೆಲ್ಸಿಗೆ ಬಂದುಬಿಟ್ರೆ ನೆಕ್ಸ್ಟ್ ಚುನಾವಣೆಗೆ ನಮ್ಗೆ ಖುಷಿ ಆಗುತ್ತೆ. ನೋವಾಗಿರೋದು ನಿಜ. ಹಾಗಾದ್ರೆ ಬೇಳೂರು ನೂರಕ್ಕೆ ನೂರು ನೋವಾಗಿದೆ. ಬಹುಶಃ ಅದು ಹೇಳೋಕ್ಕಾಗಲ್ಲ, ಅಷ್ಟು ನೋವಾಗಿದೆ ನಮಗೆ. ಆ ಥರ ಒಂದು ನಮಗೆ ಅವಮಾನ ಆಗಿದೆ. ಹೀಗೆ ಅಸಮಾಧಾನಗೊಂಡಿರುವ ಬೇಳೂರು ಗೋಪಾಲಕೃಷ್ಣಗೆ ಕಾಂಗ್ರೆಸ್ ಹಿರಿಯ ನಾಯಕ ಕಾಗೋಡು ತಿಮ್ಮಪ್ಪ ಧೈರ್ಯ ತುಂಬಿದ್ದಾರೆ. ದುಡುಕಿನ ನಿರ್ಧಾರ ತೆಗೆದುಕೊಳ್ಳದಂತೆ ಬುದ್ಧಿವಾದ ಹೇಳಿದ್ದಾರೆ. ಇನ್ನು ಸಚಿವ ಸ್ಥಾನ ವಂಚಿತ ತುಮಕೂರಿನ ಗುಬ್ಬಿ ಶ್ರೀನಿವಾಸ್ ಕೂಡ ಬೇಸರ ಹೊರ ಹಾಕಿದ್ದಾರೆ. ನಾಳೆ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡೋದಾಗಿ ಘೋಷಿಸಿದ್ದಾರೆ. ನಾನು ಈ ಮೊದಲೇ ಕೊಡ್ತೀನಿ ಅಂತ ಹೇಳಿದ್ದೆ, ಇರಪ್ಪ ಅಂತ ಹೇಳಿದ್ರು. ನನಗೆ ಈಗ ಅದರಲ್ಲಿ ಆಸಕ್ತಿ ಇಲ್ಲ ನನಗೆ ಕೆಲಸ ಮಾಡೋಕ್ಕೆ. ಅದು ಇಡೀ ಯಾವಾಗಲೂ ಲಾಸ್ ಆಗೈತೆ, ಇರೋದೆಲ್ಲ ಲಾಸು. ಅಲ್ಲೇನು ಬದಲಾವಣೆ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗೋ ಜಾಗದಾಗೆ ಕೂತ್ಕೊಂಡು ಏನು ಮಾಡೋದು? ಇವರು ಚಿಕ್ಕ ಮಿನಿಸ್ಟರ್ ಆದಾಗಲೇ ರಾಜೀನಾಮೆ ಕೊಡ್ತಿದ್ದಾನೆ, ಇದ್ರಾಗ ಇರಲ್ಲ ಅಂತ ಹೇಳಿದ್ದೆ.
ನಾನು ನಾಳೆ ಕೊನಾಡ್ದು ಹೋಗಿ ಅದಕ್ಕೆ ರಾಜೀನಾಮೆ ಕೊಡ್ತೀನಿ. ಈಗ ಹೆಂಗೆ ಅಂದರೆ ಒಬ್ಬನ ತುಳಿದು ಒಬ್ಬನ ಮೇಲೆ ಬರೋದೇ ಪಾಲಿಟಿಕ್ಸು. ಯಾವಾಗ ತುಳಿತಕ್ಕೊಳಗಾಗಿರ್ತಾರೋ ಅವರು ಅಲ್ಲಿದ್ದರೆ ಸರಿ ಇರಲ್ಲ ಅಂತ ಹೇಳ್ಬಿಟ್ಟು ನಾನು ಹೆಂಗೆ ದಳ ಬಿಟ್ಟು ಬಂದು ಹಂಗೆ ಅವರು ಬಿಟ್ಟು ಹೋಗ್ತಿರ್ತಾರೆ. ಅವ್ರ ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ ಪಕ್ಷ ಇಷ್ಟ ಆಗುತ್ತೋ ಆ ಕಡೆಗೆ ಹೋಗ್ತಾರೆ. ಏನು ಮಾಡೋಣ, ಯಾರನ್ನ ಮಾಡ್ಕೊಳ್ಳೋಣ, ಮಠಕ್ಕಂತೂ ಹೋಗೋಕ್ಕಲ್ಲ, ವಯಸ್ಸು ಮುಗ್ದೋಗೈತೆ. ನಾವೇ 28ಕ್ಕೆ ನಾವೇ ಅಂತ ಹೇಳ್ತಾರಲ್ಲ, ಅವ್ರು ಯೋಚನೆ ಮಾಡಬೇಕು ಅಲ್ವಾ. 28ಕ್ಕೆ ನಾವು ಬರಬೇಕಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಜಿಲ್ಲೆ ಒಳಗೆ ಯಾರ್ಯಾರಿಗೆ ಪ್ರಾಧಾನ್ಯತೆ ಕೊಡಬೇಕು, ಯಾರ್ಯಾರನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋದು ಅವ್ರಿಗೆ ಇರಬೇಕು. ನಿನ್ನೆಯಷ್ಟೇ ಹೊಸದುರ್ಗ ಶಾಸಕ ಬಿಜಿ ಗೋವಿಂದಪ್ಪ ಹಾಗೂ ಅಪ್ಪಾಜಿ ನಾಡಗೌಡ ನಿಗಮ ಮಂಡಳಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಕೆಲ ಶಾಸಕರು ರಾಜೀನಾಮೆ ಬೆದರಿಕೆ ಹಾಕ್ತಿರೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಸಿಎಂ ಡಿಕೆಗೆ ಕರೆ ಮಾಡಿ ಮಾಹಿತಿ ಪಡೆದಿದೆ. ಅಲ್ಲದೆ ಸಚಿವ ಸ್ಥಾನ ಸಿಗದವರಿಗೆ ನಿಗಮ ಮಂಡಳಿ ನೀಡುತ್ತೇವೆ, ಅದನ್ನು ಮೀರಿ ರಾಜೀನಾಮೆ ನೀಡಿದ್ರೆ ಅಂಗೀಕರಿಸಿ ಅಂತ ಸಿಎಂ ಡಿಕೆಗೆ ಖಡಕ್ ಸೂಚನೆ ನೀಡಿದೆ. ಇನ್ನು ಕಾಂಗ್ರೆಸ್ ಮನೆಯೊಳಗಿನ ರಾಜೀನಾಮೆ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಡಿಕೆ, ರಾಜೀನಾಮೆ ಕೊಟ್ರೆ ಅಂಗೀಕಾರ ಮಾಡ್ತೀನಿ ಅಂದ್ರೆ ವಾಪಸ್ ಕರೆದುಕೊಂಡು ಬರ್ತೀನಿ ಅಂತೇಳಿ ಕೆಪಿಸಿಸಿ ಅಧ್ಯಕ್ಷರು ತಿಳಿಸಿದ್ರು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರ್ಲಿಲ್ಲ, ಧರ್ಮ್ ಸಿಂಗ್ಗೆ ಕೊಟ್ಟಿರ್ಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗ್ಲಿಲ್ವಾ? ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಈಗ ಮುಖ್ಯಮಂತ್ರಿಗಳು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಅವರು ರಾಜೀನಾಮೆ ಅವ್ರ ಸರ್ಕಾರದಲ್ಲಿ ಯಾರಾದರೂ ಹೋಗಿ ಕೊಟ್ಟರೆ ಅವ್ರು ರಾಜೀನಾಮೆ ಅಂಗೀಕಾರ ಮಾಡ್ತಾರೆ. ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ನನ್ನ ಹತ್ರ ರಾಜೀನಾಮೆ ತೆಗೆದುಕೊಂಡು ಬಂದರೆ ಅವ್ರನ್ನ ನಾನು ಸಮಜಾಯಿಸಿ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಎಲ್ಲರೂ ಕೂಡ ಅವರ ನಾಯಕರಿಗೆ ಒಳ್ಳೆಯದೇ ಬಯಸ್ತಾರೆ, ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಬಯಸ್ತಾರೆ. ಸಹಜವಾಗಿ ಅವರಿಗೆಲ್ಲ ನೋವಾಗಿರ್ತದೆ, ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಇತ್ತ ಕಾಂಗ್ರೆಸ್ ಶಾಸಕರ ರಾಜೀನಾಮೆ ಘೋಷಣೆ ಬಗ್ಗೆ ವಿಪಕ್ಷ ನಾಯಕರು ಪ್ರತಿಕ್ರಿಯಿಸಿದ್ದು ಹೀಗೆ. ಒಬ್ಬರಂತೂ ರಾಜೀನಾಮೆ ಕೊಟ್ಟಿದ್ದಾರೆ ಆಲ್ರೆಡಿ. ಒಟ್ಟು ಅವ್ರ ಪ್ರಕಾರ ಸುಮಾರು 30ರಿಂದ 40 ಜನ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಸೇರ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಹಿರಿಯರ ಅಸಮಾಧಾನ. ನನಗಿನ್ನೂ ಯಾಕೆ ತೆಗೆದಿದ್ದೀವಿ ಅಂತ ನಮಗೆ ಸ್ಪಷ್ಟವಾದಂಥ ಒಂದು ಕಾರಣಗಳೇನು ನಮಗೇನು ಹೇಳಿಲ್ಲ. ಅದು ಒಂದೇ ಇರುವಂಥ ನೋವು ಬಿಟ್ಟರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಏನಕ್ಕೋಸ್ಕರ ತೆಗೆದು ಏನು ಕಾರಣ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮಾತು ಕೊಟ್ಟ ಏನು ಹೇಳಿ ಅದೇ ಒಂದು ನೋವಿನ ವಿಷಯ. ಯಾಕೆ ಹಿಂಗಾಯಿತು ಅಂತೇಳಿ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಭಾಳಷ್ಟು ಜನ ಪ್ರಾಮಾಣಿಕ ಕಾಂಗ್ರೆಸ್ಸಿಗೆ ಒಂದು ರೀತಿಯಾದಂಥ ಭ್ರಮರದಿರಸನ ಆಗಿದೆ. ಹಾಗಾಗಿ ಈ ರೀತಿಯಾದಂಥ ಯಾವ ಸಂದರ್ಭದಲ್ಲೂ ಆಗಿರಲಿಲ್ಲ, ಈ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ದಿಗ್ಭ್ರಮೆ ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ಆಗಿದೆ. ನಮ್ಮ ಕಮಿಟಿನಲ್ಲಿ ನಾರಾಜಿದ್ದಾರೆ, ನಾವು ಎಲ್ಲ ನಾರಾಜಿದ್ದೀವಿ. ಈಕ್ವಾಲಿಟಿ ಆಗಿಲ್ಲ, ಈ ಭಾಗ್ಯ ಜಸ್ಟಿಫಿಕೇಷನ್ ಆಗಬೇಕಿತ್ತು. ಎಲ್ಲ ಸೇರಿ ಯಾರಿಗಾದ್ರೂ ಕೊಡ್ರಿ ಅಂತ ಹೇಳ್ಬಿಟ್ಟು ಹೋಗಿ ರೆಪ್ರೆಸೆಂಟ್ ಮಾಡಿರ್ತಕ್ಕಂಥದ್ದು ಸುರ್ಜೇವಾಲಾಗೂ ಹೇಳಿದ್ದಾಯಿತು, AICC ಪ್ರೆಸಿಡೆಂಟ್ಗೂ ಹೇಳಿದರು, ಮತ್ತು CMಗೂ ಹೇಳಿದರು, ex-CMಗೂ ಹೇಳಿದಾಗ ಒಂದು ನಂಬಿಕೆ ಇತ್ತು, ಇಲ್ಲ ಈ ಸತಿ ಮಾಡ್ತಾರಪ್ಪ ಅಂಥೇಳಿ ಚರ್ಚೆಯಲ್ಲೂ ಇತ್ತು, ಇಲ್ಲ ಈ ಸತಿ ಮಾಡ್ತಾರೆ ಅಂಥೇಳಿ. ಬಟ್ ಲಿಸ್ಟ್ ಬಂದಾಗ ನಿಜವಾಗ್ಲೂ ಭಾರಿ ದುಃಖ ಆಯಿತು. ಅಳೆದು ತೂಗಿ ಸಚಿವ ಸಂಪುಟ ವಿಸ್ತರಣೆ ಆದರೂ ಹಿರಿಯ ಶಾಸಕರ ಅಸಮಾಧಾನ ಭುಗಿಲೆದಿದೆ. ಡಿಕೆ ಕ್ಯಾಬಿನೆಟ್ನಲ್ಲಿ ಮಹಿಳೆಯರಿಗೂ ಸ್ಥಾನ ಸಿಗದ್ದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಲವರಂತೂ ರಾಜೀನಾಮೆಗೆ ಮುಂದಾದ್ರೆ ಮತ್ತೊಂದಿಷ್ಟು ಮಂದಿ ಪ್ರತಿಭಟನೆ ಮೂಲಕ ಒತ್ತಡ ತಂತ್ರದ ಮೊರೆ ಹೋಗಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.